ಅಪರಾಧ ಪತ್ತೆ ಹಚ್ಚುವಲ್ಲಿ ಕೆಲಸ ಮಾಡಿದ್ವಿ. ಅದನ್ನು ತಮಗೆ ತಿಳಿಸ್ಕೊಡೋಣ ಅಂತ ಹೇಳಿ ಮೀಟ್ ಮಾಡ್ತಾರೆ. ಸೊ ಕಳೆದ 2 ತಿಂಗಳಲ್ಲಿ ನಾವು ಹೌಸ್ ಥೆಫ್ಟ್ 2 ಪ್ರಕರಣ, ಚೈನ್ ಸ್ನ್ಯಾಚಿಂಗ್ 8 ಪ್ರಕರಣ, ವೆಹಿಕಲ್ ಥೆಫ್ಟ್ ಅಂತ ಏನಿದೆ ಅದರಲ್ಲಿ 28 ಪ್ರಕರಣಗಳು, ಮತ್ತು ಆರ್ಡಿನರಿ ಥೆಫ್ಟ್ ಅದರಲ್ಲಿ 3 ಕೇಸು, ಟೋಟಲ್ 42 ಕೇಸನ್ನು ನಾವು ಲಾಸ್ಟ್ 2 ತಿಂಗಳಲ್ಲಿ ಪತ್ತೆ ಮಾಡಿದ್ದೀವಿ. ಅದೇ ರೀತಿ ಲಾಸ್ಟ್ 2 ತಿಂಗಳಲ್ಲಿ 65 kg ಗಾಂಜಾ ಮತ್ತು 23 ಗ್ರಾಮ್ಸ್ MDMA ಸಹ ಪತ್ತೆ ಮಾಡಿದ್ದೀವಿ. ಈ ಪ್ರಾಪರ್ಟಿ ಅಫೆನ್ಸ್ ಅಂದರೆ 42 ಕೇಸಸಲ್ಲಿ ಒಟ್ಟು ನಾವು 19 ಜನ ಆರೋಪಿನ ಅರೆಸ್ಟ್ ಮಾಡಿದ್ದೀವಿ, ಮತ್ತು NDPS ಕೇಸಸಲ್ಲಿ 13 ಜನ ಆರೋಪಿನ ಪತ್ತೆ ಮಾಡಿದ್ದೀವಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ ಹೌಸ್ ಥೆಫ್ಟ್ ಅದರಲ್ಲಿ ಟೋಟಲ್ 287 ಗ್ರಾಮ್ಸ್ ಚಿನ್ನನ ನಾವು ರಿಕವರಿ ಮಾಡಿದ್ದೀವಿ. ಅಲ್ಲಿ ಆರೋಪಿ ಫಸ್ಟ್ ಟೈಮ್ ಅಫೆಂಡರ್, ಅವನು ಕಾರ್ಪೆಂಟರ್, ಮನೆ ಕೆಲಸಕ್ಕೆ ಬಂದಿರ್ತಾನೆ. ಅವನ ಕೆಲಸ ಈ ಗೋದ್ರೇಜ್ ಲಾಕ್ ಏನಿರುತ್ತೆ ಅದನ್ನು ಫಿಕ್ಸ್ ಮಾಡೋದು. ಸೊ ಅವನು ವೆರಿ ಇಂಟ್ರೆಸ್ಟಿಂಗ್ಲಿ ಅದನ್ನು ಯಾವಾಗ ಅವರು ಮನೆ ಓನರ್ ಮನೇಲಿ ಇರೋದಿಲ್ಲ ಆ ಟೈಮಲ್ಲಿ ವಿಂಡೋದು ಕೀನ, ವಿಂಡೋದೇನು ಇದು ಇರುತ್ತೆ ಲಾಕ್, ಅದನ್ನು ಓಪನ್ ಮಾಡಿ ಇಟ್ಟಿರ್ತಾನೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಈಸಿಯಾಗಿ ಬರ್ಬೋದು ಅಂತ. ಕಾರ್ಪೆಂಟ್ರ್ ಕೆಲಸ ಒಂದು, ಸೊ ಅದು ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಟೈಮ್ ಅವ್ರು ಯಾವಾಗ ಮನೇಲಿರೋದಿಲ್ಲ ಆವಾಗ ಬಂದು ಈ ಗೋದ್ರೇಜ್ ಲಾಕ್, ಡಿಜಿಟಲ್ ಲಾಕ್ ಏನಿರುತ್ತೆ ಅದರಲ್ಲಿ ಇದ್ದಿದ್ದ ಬಂಗಾರನ ಗೊತ್ತಾಗಬಾರ್ದು ಅಂತ ಹೇಳಿ ಅರ್ಧ ತೊಗೊಂಡು ಹೋಗಿರ್ತಾನೆ, ಅರ್ಧ ತಾನು ಅಲ್ಲೇ ಇಟ್ಟು ಹೋಗಿರ್ತಾನೆ. ಅದಕ್ಕೆ ಹಿ ಈಸ್ ವೆರಿ ವೆಲ್ ವರ್ಸ್ಡ್ ವಿತ್ ಇಂಗ್ಲೀಷ್, ಅವನಿಗೆ ಚೆನ್ನಾಗಿ ಇಂಗ್ಲೀಷ್ ಬರೋದ್ರಿಂದ ಗೂಗಲ್ಗೆ ಕೇಳ್ತಾನೆ ಹೌ ಟು ಓಪನ್ ಡಿಜಿಟಲ್ ಲಾಕ್ ಅಂತ ಹೇಳಿ. ಮತ್ತು ಅವನು ಕೆಲಸ ಗೋದ್ರೇಜ್ ಲಾಕನ್ನು ಇನ್ಸ್ಟಾಲ್ ಮಾಡೋದು ಹಲವಾರು ಮನೆಗಳಲ್ಲಿ. ಸೊ ಹಿಂಗಾಗಿ ಅವನಿಗೆ ಗೊತ್ತಿರುತ್ತೆ. ಸೊ ಥ್ರೂ ಗೂಗಲ್ ಅದನ್ನು ಅದೇನು ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಆ ರೀತಿ ಅದನ್ನು ಓಪನ್ ಮಾಡಿಬಿಟ್ಟು ಅದರಲ್ಲಿರೋ ಅರ್ಧ ಚಿನ್ನನ ತೊಗೊಂಡು ಅರ್ಧ ಅಲ್ಲೇ ಇಟ್ಟು ಡೌಟ್ ಬರಬಾರ್ದು ಅಂತ ಹೇಳಿ ಹೋಗಿರ್ತಾನೆ. ಸೊ ನಾವು ಪತ್ತೆ ಮಾಡಿದಾಗ ನಾವು ತಮಿಳ್ನಾಡಿಂದ ಕರ್ಕೊಂಡು ಬಂದಿದ್ದೀವಿ. ಸೊ ಈ ದುಡ್ಡನ್ನ ರಿಕವರಿ ಮಾಡಿದ್ವಿ, ಚಿನ್ನನ ರಿಕವರಿ ಮಾಡಿದ್ವಿ. ಸೆಕೆಂಡು, ದೇವರಾಜ ಪೊಲೀಸ್ ಸ್ಟೇಷನಲ್ಲಿ ಟೋಟಲ್ 24 ಟೂ ವೀಲರ್ ಹೊಂಡಾ ಆ್ಯಕ್ಟಿವ್ ಅದೆಲ್ಲ. ಇವನು ಆರೋಪಿ ಓನ್ಲಿ ಹೊಂಡಾ ಆ್ಯಕ್ಟಿವಾ ಮಾತ್ರ ಕಳ್ತನ ಮಾಡ್ತಾನೆ. ಜನವರಿಯಿಂದ ಸ್ಟಾರ್ಟ್ ಮಾಡಿದ್ದಾನೆ. ಏನು ಮಾಸ್ಟರ್ ಕೀ ಮಾಡಿ ಇಟ್ಕೊಂಡಿದ್ದಾನೆ ಲಾಕದು, ಹೊಂಡಾ ಆ್ಯಕ್ಟಿವಾದ್ದು. ಸೊ ಎಲ್ಲೆಲ್ಲಿ ಅವ್ನು ವೇಟ್ ಮಾಡ್ತಾನೆ, ಬಟ್ ಬೇಸಿಕಲಿ ಈಸ್ ಅ ಕುಕ್, ಅಡುಗೆ ಮಾಡೋ ಕೆಲಸ ಇವೊಂದು. ಎಲ್ಲ ಕಡೆ ಎಲ್ಲಿ ಗಾಡಿ ತುಂಬ ಹೊತ್ತು ನಿಂತಿರುತ್ತೆ, ಯಾರೂ ಬಂದಿರೋದಿಲ್ಲ ಅಂಥದನ್ನ ಅಬ್ಸರ್ವ್ ಮಾಡಿಕೊಂಡು ಆ ಲಾಕನ್ನು ಮಾಸ್ಟರ್ ಕೀಯಿಂದ ಓಪನ್ ಮಾಡಿ ಚಾಮರಾಜನಗರದಲ್ಲಿ ಹೋಗಿ ಅದನ್ನು ಮಾರ್ತಾನೆ. ಅವನು ಯಾವ ರೀತಿ ಹೇಳ್ತಾನೆ ಅಂತಂದರೆ, ಇದು ಸೀಸ್ಡ್ ವೆಹಿಕಲ್ ಕಂಪನಿಯಿಂದ, ನಿಮಗೆ ಡಾಕ್ಯುಮೆಂಟ್ಸನ್ನು ನಾನು ಮತ್ತೆ ಆಮೇಲೆ ಕೊಡ್ತೀನಿ ಅಂತ ಹೇಳಿಬಿಟ್ಟು 6,000-7,000ಗೆ 24 ವೆಹಿಕಲನ್ನು ಅವನು ಮಾರಿದ್ದಾನೆ. ಸೊ ನಮ್ಮ ದೇವರಾಜ ಪೊಲೀಸ್ ಸ್ಟೇಷನ್ ಅವರು ಅದನ್ನು ರಿಕವರಿ ಮಾಡಿದ್ದಾರೆ. ನೆಕ್ಸ್ಟು 8 ಇಂಪಾರ್ಟೆಂಟ್ ಚೈನ್ ಸ್ನ್ಯಾಚಿಂಗ್ ಕೇಸಸ್ ಲಾಸ್ಟ್ ಕಳೆದ 2 ತಿಂಗಳಲ್ಲಿ 9 ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಆಗಿತ್ತು. ಅದರಲ್ಲಿ ಆಲ್ರೆಡಿ ನಾವು 8 ಕೇಸನ್ನು ಪತ್ತೆ ಮಾಡಿದ್ದೀವಿ. ಕುವೆಂಪು ನಗರದ 1, ವಿದ್ಯಾರಣ್ಯಪುರದ 3, ಲಷ್ಕರ್ ಪೊಲೀಸ್ ಠಾಣೆದು 3 ಮತ್ತು ದೇವರಾಜ ಪೊಲೀಸ್ ಠಾಣೆದು 1. ವಿದ್ಯಾರಣ್ಯಪುರದಲ್ಲಿ 3 ಆಗಿತ್ತು, ಅದು ಜಾಸ್ತಿ ಪ್ರಚಾರನೂ ಆಗಿತ್ತು. ಅದರಲ್ಲೂ ಸಹ ನಾವು ವೆಸ್ಟ್ ಬೆಂಗಾಲ್ಗೆ ಹೋಗ್ಬಿಟ್ಟು ಆರೋಪಿನ ಹಿಡ್ಕೊಂಡು ಬಂದಿದ್ದೀವಿ. ಹಿಡ್ಕೊಂಡ್ಬಂದು ಆ ಕೇಸನ್ನು ಪತ್ತೆ ಮಾಡಿದ್ದಾರೆ ನಮ್ಮ ವಿದ್ಯಾರಣ್ಯಪುರ ಇನ್ಸ್ಪೆಕ್ಟರ್ ಆ್ಯಂಡ್ ಟೀಮ್. ಅದೇ ರೀತಿ ಲಷ್ಕರ್ ಪೊಲೀಸ್ ಸ್ಟೇಷನಲ್ಲೂ ಸಹ ಚೈನ್ ಸ್ನ್ಯಾಚಿಂಗ್ ಆಗಿತ್ತು 3. ಅದು ಬಸ್ ಸ್ಟ್ಯಾಂಡಲ್ಲಿ ಆಗಿರೋದ್ರಿಂದ ನಾವು ಬಸ್ ಸ್ಟ್ಯಾಂಡಲ್ಲಿ ಏನು CCTV ಕ್ಯಾಮ್ರಾ ಇದೆ ಅದನ್ನು ಯೂಸ್ ಮಾಡಿಕೊಂಡು ಅದು ಸಸ್ಪೆಕ್ಟ್ಸನ್ನ ಝೀರೋ ಡೌನ್ ಮಾಡಿದ್ವಿ. ನಾವು ಒಂದು 50 ಜನ ಸಸ್ಪೆಕ್ಟನ್ನು ಝೀರೋ ಡೌನ್ ಮಾಡಿದಾಗ ನಮಗೆ ಫೈನಲ್ ಆಗಿ ಒಂದು 3 ಜನನ ಸಸ್ಪೆಕ್ಟ್ ಅಂತ ಹೇಳಿ ಪತ್ತೆ ಆಯಿತು. ಅದರಿಂದ ನೆಕ್ಸ್ಟು ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ, ಅವರು ಗಂಡ ಹೆಂಡತಿ ಇಬ್ಬರು ಸೇಮ್ ತಮಿಳ್ನಾಡವರು, ಅವರು ಸಹ 3 ಚೈನ್ ಸ್ನ್ಯಾಚನ್ನು ಅಂದರೆ ಹಿಂದೆ ಮುಂದೆ ಯಾವಾಗ ಬಸ್ ಹತ್ತುತ್ತಿರ್ತಾರೆ ಆವಾಗ ಅಬ್ಸ್ಟ್ರಕ್ಟ್ ಮಾಡೋದು ಮತ್ತು ಅದನ್ನು ಚೈನನ್ನು ಕಟ್ ಮಾಡಿಕೊಂಡು ಅಥವಾ ಸ್ನ್ಯಾಚ್ ಮಾಡೋದು. ಸೊ ಇವರು ಸೇಮ್ ರೀತಿ ತುಂಬ ಇಂಟ್ರೆಸ್ಟಿಂಗಾಗಿ ಅಗೇನ್ ಅವ್ರು ಯಾವ ರೀತಿ ಎಕ್ಸಿಟ್ ಆಗ್ತಾರೆ, ಯಾವ ರೀತಿ ಆಟೋನ ಚೇಂಜ್ ಮಾಡ್ತಾರೆ,
3-4 ಆಟೋ ಚೇಂಜ್ ಮಾಡ್ತಾರೆ. ಫೈನಲ್ ಆಗಿ ಪಬ್ಲಿಕ್ಕಿಂದ ಫೋನ್ ತೊಗೊಂಡ್ಬಿಟ್ಟು ಅದನ್ನು ಓಲಾ ಬುಕ್ ಮಾಡಿಬಿಟ್ಟು ತಮಿಳ್ನಾಡಿಗೆ ಹೋಗಿರ್ತಾರೆ. ತಮಿಳ್ನಾಡಿಂದ ನಾವು ಈ ಆರೋಪಿನ ಹಿಡ್ಕೊಂಡು ಬಂದ್ವಿ. ಮತ್ತು ನಾವು ಈ ಲಾಸ್ಟ್ ಟೂ ಮಂತ್ಸಲ್ಲಿ 65 kg ಗಾಂಜಾ, ಒಟ್ಟು 13 ಜನ ಆರೋಪಿ ಇದ್ದಾರೆ. ಅದರಲ್ಲಿ 2 ಆರೋಪಿ ರಿಪೀಟೆಡ್ ಅಫೆಂಡರ್ಸ್ ಇದ್ದಾರೆ. ಒಬ್ಬರು ಎಕ್ಸ್ಟಮೆಂಟಲ್ಲಿದ್ದರು, ಇನ್ನೊಬ್ಬರು ಲೇಡಿ ಇದ್ದಾರೆ. ಅವ್ರ ಮೇಲೆ ಆಲ್ರೆಡಿ 3 ಕೇಸ್ ಇತ್ತು. ಅವ್ರನ್ನೂ ಸಹ ಬಂಧಿಸಿ 26 kg ಒಬ್ಬರಿಂದ ತೊಗೊಂಡಿದ್ವಿ. ಮತ್ತು ಬೇರೆ ಆರೋಪಿಗಳಿಂದ 1 kg 2 kg ಆ ಥರ ನಾವು ಸೀಸ್ ಮಾಡಿದ್ದೀವಿ. ಇನ್ನೊಂದು ಇದು ಉದಯಗಿರಿ ಪೊಲೀಸ್ ಸ್ಟೇಷನ್ ದಲ್ಲೂ ಸಹ ಈಸ್ ಲೋಕಲ್ ಆರೋಪಿ. ಅವನು ಓನ್ಲಿ ವಿಂಡೋ ಥೆಫ್ಟ್ ಮಾಡ್ತಾನೆ. ಅಂದರೆ 31 ಕೇಸ್ ಇದೆ ಅವನ ಮೇಲೆ. ಪ್ರತಿ ಕಿಟಕಿಯಿಂದ ಮಾತ್ರ ಅಲ್ಲಿ ಏನು ಸಿಗುತ್ತೆ ಅಲ್ಲಿ ಅದನ್ನು ತಗೊಳ್ಳೋದು ಅವನು. ಸೊ ಅವನಿಂದನೂ ಸಹ ನಾವು 30 ಗ್ರಾಮ್ ಚಿನ್ನ ಮತ್ತು ಬೇರೆ ಹಲವಾರು ವಸ್ತುಗಳನ್ನು ನಾವು ರಿಕವರಿ ಮಾಡಿದ್ವಿ. ಸೊ ಈ ಏನು 2 ತಿಂಗಳಲ್ಲಿ ಈಗ ಇಷ್ಟೊಂದು ಕೇಸನ್ನು ಪತ್ತೆ ಮಾಡಿದ್ದಾರೆ ಸರಸ್ವತಿಪುರಂ ಇನ್ಸ್ಪೆಕ್ಟರ್ ಪುರುಷೋತ್ತಮ್ ಆ್ಯಂಡ್ ಟೀಮ್, ಅವ್ರದ್ದು ಕ್ರೈಮ್ ಟೀಮ್, ಮತ್ತು ದೇವರಾಜ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ರಘು ಹಾಗೂ ಅವ್ರ PSIs ಮತ್ತು ಅವ್ರ ಟೀಮ್, ಮತ್ತು ಲಷ್ಕರ್ ಏನು ಪ್ರಸಾದ್ ಇದ್ದಾರೆ ಅವ್ರದ್ದು, ಮತ್ತು ಹಾಗೆ ಕಾನ್ಸ್ಟೇಬಲ್ ಟೀಮ್, ಮತ್ತು NDPS ಕೇಸಲ್ಲಿ CCB ಅವರು, ಮತ್ತು ಕುವೆಂಪು ನಗರ ವಿದ್ಯಾರಣ್ಯಪುರ ಮೋಹಿತ್ ಹಾಗೂ ಗೋಪಾಲ್ ಹಾಗೂ ಬೇರೆ ಇನ್ನು ಏನು ಕ್ರೈಮ್ ಕಾನ್ಸ್ಟೇಬಲ್ಸ್ ಇದ್ದಾರೆ ಅವ್ರಿಗೆ ನಾವು ಅಪ್ರಿಸಿಯೇಷನ್ನ ಇವತ್ತು ಕೊಡ್ತಾ ಇದ್ದೀವಿ.